ಮಾರ್ನಿಂಗ್ ನ್ಯೂಸ್ ಅವರ್ ಪಂಚರಾಜ್ಯ ಚುನಾವಣೆಯ ಬಳಿಕ ಆದಂತಹ ಬದಲಾವಣೆಗಳೇನು, ಪರಿಣಾಮಗಳೇನು ಅಂತ ನೋಡ್ತಾ ಹೋದ್ರೆ ಒಂದು ಮೊಟ್ಟ ಮೊದಲ ಸಮೀಕ್ಷೆಯಾಗಿದೆ ಪಂಚರಾಜ್ಯ ಚುನಾವಣೆ ಆದ ಮೇಲೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಎನ್ನುವ ಸಮೀಕ್ಷೆ. ಈ ಸಮೀಕ್ಷೆಯ ಅಂಶಗಳಿಗೇನು ಹೇಳ್ತಾ ಇದೆ? ಮೋದಿ ಗೆಲುವಿನ ಓಟಕ್ಕೆ INDIA ಮೈತ್ರಿ ತಡೆಯಾಗುತ್ತಾ ಅಥವಾ ಸತತ ಹ್ಯಾಟ್ರಿಕ್ ಹೊಡಿತಾರಾ? ಮೂರನೇ ಬಾರಿಗೆ ಗೆದ್ದು ಪ್ರಧಾನಿಯಾಗ್ತಾರಾ ನರೇಂದ್ರ ಮೋದಿ? 2024ರ ಲೋಕಸಭಾ ಚುನಾವಣೆಯ ಅತಿ ದೊಡ್ಡ ಸಮೀಕ್ಷೆ ಬಹಿರಂಗ ಆಗಿದೆ. ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಹಾಗಿದ್ರೆ ಯಾರಿಗೆ ಎಷ್ಟು ಸ್ಥಾನ ಸಿಕ್ಕಿದೆ? ಈ ಸಮೀಕ್ಷೆ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ NDAಗೆ ಭಾರಿ ಬಹುಮತ ಅಂತ ಇದೆ. ಈ ಸಮೀಕ್ಷೆ NDAಗೆ 319ರಿಂದ 339 ಸ್ಥಾನ ಸಿಗುವಂತಹ ಸಾಧ್ಯತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. INDIAಗೆ ಮೈತ್ರಿಕೂಟಕ್ಕೆ 148ರಿಂದ 168 ಸ್ಥಾನ ಮಾತ್ರ ದಕ್ಕುತ್ತೆ ಅನ್ನೋದು ಈ ಸಮೀಕ್ಷೆಯಿಂದ ಹೊರಬಂದಿರುವಂತಹ ಒಂದು ವರದಿ. ಪ್ರಶಾಂತ್, ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಅನ್ನು ನಾವು ಗಮನಿಸಿದ್ವಿ. ಬಿಜೆಪಿ NDAಗೆ ಒಂದು ಸ್ವಲ್ಪ ಬಲ ಹೆಚ್ಚಾಯಿತು, ಆದರೆ INDA ಮೈತ್ರಿಕೂಟಕ್ಕೆ ಒಂದು ಧಕ್ಕೆಯಾಯಿತು. ಕಾಂಗ್ರೆಸ್ ತೆಲಂಗಾಣದಲ್ಲಿ ಮಾತ್ರ ಜಯವನ್ನ ಸಾಧಿಸಿತು. ಈಗ ಅದರ ಪರಿಣಾಮ ಏನು ಅಂತ ನಾವು ಗಮನಿಸ್ತಾ ಇದ್ವಿ. ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಗೆಲುವಾಗಬಹುದು ಅನ್ನುವಂಥ ಈ ಸಮೀಕ್ಷೆಯ ಅಂಶಗಳೇನಿವೆ, ಈ ಅಂಶಗಳು ಏನನ್ನು ಸೂಚಿಸ್ತಾ ಇದೆ? ಹಾಗಿದ್ರೆ ಪ್ರಧಾನಿ ಹ್ಯಾಟ್ರಿಕ್ ಹೊಡಿತಾರಾ? ಟೈಮ್ಸ್ನ ಒಂದು ಒಪಿನಿಯನ್ ಪೋಲ್ ಅನ್ನು ಮಾಡಿದೆ. ಅದು 3 ರಾಜ್ಯಗಳ ಚುನಾವಣಾ ಫಲಿತಾಂಶದ ನಂತರ ಮಾಡಿರ್ತಕ್ಕಂಥ ಒಂದು ಒಪಿನಿಯನ್ ಪೋಲ್ನಲ್ಲಿ BJP ಮತ್ತು NDA ಒಂದು ಥಂಪಿಂಗ್ ಮೆಜಾರಿಟಿ ಹೊಡೆದೆ. 308ರಿಂದ 328 ಸೀಟ್ಗಳನ್ನು BJPಯೇ ಪಡೆಯುತ್ತೆ ಅನ್ನೋದು ಟೈಮ್ಸ್ನ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ 303 ಪಡೆದಿತ್ತು. ನನಗನ್ಸುತ್ತೆ ನೋಡಿ, ಬೇರೆ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳಿಗೆ ಎಷ್ಟು ಸೀಟ್ ಪಡಿತವೆ ಅಂತಕ್ಕಂಥದ್ದು 24ರ ದೃಷ್ಟಿಯಿಂದ ಮುಖ್ಯ ಅಲ್ಲ. ಕಾಂಗ್ರೆಸ್ ನೇರವಾಗಿ ಎಷ್ಟು ಪಡೆಯುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2024. ಯಾಕಂದರೆ ಕಾಂಗ್ರೆಸ್ ಪಡೆಯುವ ಸೀಟ್ಗಳು BJPಯ ಕಿಟಿಯಿಂದ ತೆಗೆದುಕೊಳ್ಳುವ ಸೀಟ್ಗಳು. ಇಲ್ಲಿ ಅದು ಹೇಳ್ತಾ ಇದೆ ಟೈಮ್ಸ್ನ ಸಮೀಕ್ಷೆ, ಕಾಂಗ್ರೆಸ್ ವಿಲ್ ಬಿ ಅಗೇನ್ 52 to 72. ಅಂದರೆ ಕರ್ನಾಟಕ, ತೆಲಂಗಾಣ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಬಿಹಾರ್ ಈ ಬಿಟ್ಟರೆ ಹರಿಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಅಸ್ತಿತ್ವ ಇದೆ. ಬಿಟ್ಟರೆ ಕಾಂಗ್ರೆಸ್ ವೋಟ್ಗಳನ್ನು ಸೀಟ್ಗಳನ್ನಾಗಿ ಪರಿವರ್ತನೆ ಮಾಡುವ ರಾಜ್ಯ ಬಹುಶಃ ಕಾಂಗ್ರೆಸ್ ಬಳಿ ಇಲ್ಲ. ಇದರ ಒಟ್ಟು ಸಾಮರ್ಥ್ಯ ಎಷ್ಟಿರ್ಬೋದು ಅಂದರೆ ತೆಲಂಗಾಣದಲ್ಲಿ ಅಥವಾ ಕರ್ನಾಟಕದಲ್ಲಿ ಸರ್ಕಾರ ಇದ್ರೂ ಕೂಡ ಎಷ್ಟು ಸೀಟ್ ಪಡಿಬಹುದು. ಕಾಂಗ್ರೆಸ್ ಈಸ್ ಅಟ್ ವಲ್ನರೇಬಲ್ ಪೊಸಿಷನ್ ಅಂತ ನನಗನ್ಸುತ್ತೆ. ಡಿಸೆಂಬರ್ 3ರ ಫಲಿತಾಂಶವನ್ನು ನೋಡಿದಾಗ ಕಾಂಗ್ರೆಸ್ ಒಂದು ಅಸೆಂಡಿಂಗ್ ಅಲ್ಲಿದ್ದಾಗ BJP ನ್ಯಾಚುರಲಿ ಡಿಸೆಂಡಿಂಗ್ ಅಲ್ಲಿರುತ್ತೆ. ಬಟ್ ಕಾಂಗ್ರೆಸ್ ಆ ಅಸೆಂಡಿಂಗ್ ಸಿಂಪ್ಟಮ್ಸ್ ಅನ್ನು ತೋರಿಸ್ತಾ ಇಲ್ಲ. ಕಾಂಗ್ರೆಸ್ಗೆ ಆ ರೀತಿಯ ರಾಜ್ಯಗಳು ಸಿಗ್ತಾ ಇಲ್ಲ. ಮೇ ಬಿ ತೆಲಂಗಾಣ ಒಂದು ಸ್ಟೇಟ್, ಕರ್ನಾಟಕದಲ್ಲೂ ಕೂಡ ನಿಮಗೆ ವಿಧಾನಸಭಾ ಫಲಿತಾಂಶ ಇಲ್ಲಿ ರೆಪ್ಲಿಕೇಟ್ ಆಗುತ್ತೆ ಅನ್ನೋದು ಹೇಳೋಕೆ ಬರಲ್ಲ. ಬಟ್ ತೆಲಂಗಾಣ ಒಂದು ಸ್ಟೇಟ್ BSRನ ಸೀಟ್ಗಳನ್ನು ಕಾಂಗ್ರೆಸ್ ಪಡಿಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಉಳಿದ ಈಗ ಕೇರಳದಲ್ಲಿ 20 ಇವೆ. ನೀವು ಏನೇ ಫೈಟ್ ಮಾಡಿದ್ರು ಒಂದು 10-12 ಸೀಟ್ಗಳನ್ನು ಪಡಿಬೋದು. ತಮಿಳುನಾಡಿನಲ್ಲಿ ನೀವು DMKಯ ಒಂದು ಸಣ್ಣ ಅಂಗಪಕ್ಷ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಜೊತೆಗೆ ಒಂದು 3ನೇ ಪಾರ್ಟಿಯಾಗಿರ್ತೀರಿ. ಬಿಹಾರದಲ್ಲಿ ಲಾಲು ನಿತೀಶ್ರ ಒಂದು ಸಣ್ಣ ಪಕ್ಷ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಜಯಂತ್ ಚೌಧರಿ ಮತ್ತು ಜೈ ಭೀಮ್ ಸಂಘಟನೆಯ ಚಂದ್ರಶೇಖರ್ ಆಜಾದ್ ಜೊತೆಗೆ ಒಂದು ಸಣ್ಣ ಪಕ್ಷವಾಗಿ ಇರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಎಷ್ಟು ಸೀಟ್ಗಳನ್ನು ಕಾಂಗ್ರೆಸ್ ಪಡಿಲಿಕ್ಕೆ ಸಾಧ್ಯ ಇದೆ, ದಟ್ ಈಸ್ ಅ ಕ್ವಶನ್ ಮಾರ್ಕ್. ಈ ಚುನಾವಣೆಗೆ ಮುಂಚೆ ಅನಿಸ್ತಾ ಇತ್ತು ಪ್ರತಿಮಾ, ಕಾಂಗ್ರೆಸ್ ಕ್ಯಾನ್ ರೀಚ್ 100. ಇಫ್ ಕಾಂಗ್ರೆಸ್ ರೀಚಸ್ 100 ಫ್ರಮ್ 52 to 100, 48 ಸೀಟ್ಗಳು BJPಯು ಕಡಿಮೆ ಆಗ್ತವೆ. ಆದರೆ ಈಗ ಅದು ಹಂಗೆ ಆಗತ್ತೆ ಅನ್ನೋದು ಕಾಣ್ತಾ ಇಲ್ಲ. ನೇರ ಹಣ ಹಣಿರೋದು ರಾಜ್ಯ ಯಾವುದು ಕಾಂಗ್ರೆಸ್ದು? ಕರ್ನಾಟಕ. ನಿಮ್ಮ ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ ದಲ್ಲಿ BJP ಅಪ್ಪರ್ ಹ್ಯಾಂಡ್ ಇರುತ್ತೆ ನಾರ್ತ್ ಇಂಡಿಯನ್ ಸ್ಟೇಟ್ಸ್ನಲ್ಲಿ ಲೋಕಸಭಾ ಚುನಾವಣೆಗೆ ಬಂದಾಗ. ಸೊ ಎಷ್ಟು ಸೀಟ್ಗಳನ್ನು ಪಡಿಬಹುದು ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ದಿಲ್ಲಿ, ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಕಾಂಗ್ರೆಸ್ BJP ನಡೆಯುತ್ತೆ ಹೊರತು ಕಾಂಗ್ರೆಸ್ನ ಅಸ್ತಿತ್ವ ಏನಿಲ್ಲ.
ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ರಾಯ್ಬರೇಲಿ ಮತ್ತು ಅಮೇಥಿ ಬಿಟ್ಟರೆ ಬೇರೆ ಸೀಟ್ಗಳನ್ನು ಅಖಿಲೇಶ್ ಯಾದವ್ ಕೊಡ್ತಾರೆ ಅಂತ ಅನಿಸ್ತಾ ಇಲ್ಲ. ಕರೆಕ್ಟ್. ಬಿಹಾರದಲ್ಲಿ ನಿಮ್ಮ ಬಳಿ ಸಿಗ್ನಿಫಿಕೆಂಟ್ ನೇತೃತ್ವ ಇಲ್ಲ. ತಮಿಳುನಾಡಿನಲ್ಲಿ ಒಂದು 4-5 ಸೀಟ್ಗಳನ್ನು ಪಡೆದರೂ ಕೂಡ ಅದು DMKಯ ಕಾರಣದಿಂದ ಪಡೆಯುವಂಥ. ಹಾಗಾಗಿ ಯು ನೀಡ್ ಟು ಹ್ಯಾವ್ ಎ ಬಿಗ್ ಸ್ಟೇಟ್. ಕರೆಕ್ಟ್. ಲೈಕ್ BJPಗೆ ಗುಜರಾತ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ ಬಿಟ್ಬಿಟ್ಟು ಸಣ್ಣ ರಾಜ್ಯ ರಾಜಸ್ಥಾನ್. ನಿಮಗೆ BJP ವಿಲ್ ಸ್ಟಾರ್ಟ್ ಫ್ರಮ್ 150-160. ಎಸ್. ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದ ಬಗ್ಗೆ ಯಾವ ರೀತಿಯಾದಂಥ ಅಂಶಗಳು ಬೆಳಕಿಗೆ ಬರ್ತಾ ಇದೆ? 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾರಿಗೆಷ್ಟು ಸ್ಥಾನ ಸಿಗಬಹುದು? ಸಮೀಕ್ಷೆ ಏನು ಹೇಳ್ತಾ ಇದೆ? ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತ? ಸಿದ್ದರಾಮಯ್ಯ ಮತ್ತು DKC ಜೋಡಿ ಮೋದಿ ಅಲೆಯನ್ನ ಸಮರ್ಥವಾಗಿ ಎದುರಿಸುತ್ತಾ ಹಾಗಿದ್ರೆ ಏನ್ ಹೇಳ್ತಾ ಇದೆ ಟೈಮ್ಸ್ ನೌ ಕೊಟ್ಟಿರುವಂತಹ ಸಮೀಕ್ಷೆ ಅಂತ ನೋಡ್ತಾ ಹೋದ್ರೆ, ಬಿಜೆಪಿ 20 ಸ್ಥಾನಗಳನ್ನ ದಾಟಲಿದೆ ಅಂತ ಇದೆ ಸಮೀಕ್ಷೆ. ಸಮೀಕ್ಷೆ ಪ್ರಕಾರ 2 ಅಂಕಿಯನ್ನ ಕೂಡ ಮುಟ್ಟಲ್ಲ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗಾಗಿ ಪರಿಣಾಮಗಳು ಬೇರೆ ಆಗಬಹುದು ಅನ್ನುವಂತಹ ಊಹೆ ಏನಿತ್ತು ಅದು ಈ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಬದಲಾಗಿ ಹೋಯ್ತಾ, ಅಥವಾ ಇಲ್ಲಿಯ ನರೇಷನ್ ಡಿಫ್ರೆಂಟ್ ಇದೆಯಾ ವಿಧಾನಸಭೆ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪ್ರಶಾಂತ್, ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇತ್ತು. ಈಗ ಬದಲಾಯ್ತಾ ಹಾಗಿದ್ರೆ? ಪ್ರತಿಭಾ ನೋಡಿ, ಒಂದು ಕರ್ನಾಟಕದಲ್ಲಿ ನಿಮಗೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗಿನಿಂದ ಅಂದರೆ 96 ಆನ್ವರ್ಡ್ಸ್, 91ನಲ್ಲಿ 4 ಸೀಟ್ಗಳಿದ್ದು BJP. 96 8ರ ನಂತರ ಅದು 25ಕ್ಕೆ 2019ರಲ್ಲಿ ಹೋಗಿ ತಲುಪಿತು. ಮೋದಿ ಅಲ್ಲೇ ಒಂದು 18-19 ಸೀಟ್ಗಳನ್ನು ತರಬಲ್ಲದು, ಆದರೆ ಉಳಿದ ಸೀಟ್ಗಳನ್ನು ತಂದಿದ್ದು ಕಾಂಗ್ರೆಸ್ JDSನ ಮೈತ್ರಿ. ನಿಮ್ಗೆ 4-5 ಸೀಟ್ಗಳು ಬಂದಿದ್ದು. ಈಗ ಕರ್ನಾಟಕದ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ನಂತರ ಲೋಕಸಭೆಯಲ್ಲಿ BJP ಎಷ್ಟು ಪಡಿಬಹುದು ಅಂತಕ್ಕಂಥದ್ದು ನನಗನ್ಸುತ್ತೆ ಪರ್ಸ್ನಲಿ. ಇಬ್ಬರು ಇವತ್ತಿನ ಪರಿಸ್ಥಿತಿ ನೋಡಿದರೆ ಕಾಂಗ್ರೆಸ್ ಮತ್ತು BJP JDS ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ 50-50 ಇದ್ದಾರೆ. ಯಾಕಂದರೆ ನೀವು ಅದು ಹೆಂಗೆ ಈಗ BJP ಮತ್ತು JDSನ ವೋಟ್ ಶೇರ್ಗಳನ್ನು ಲೆಕ್ಕ ಹಾಕಿಬಿಟ್ರೆ ನೀವು 50% ಮೇಲೆ ಹೋಗ್ಬಿಡ್ತಾರೆ ಅನ್ನೋದು ಕೂಡ ಸೀಟ್ ಕ್ಯಾಲ್ಕುಲೇಷನ್. ಅನೇಕರು ಬೇರೆ ಹೊರಗಿನವರು ಆ ರೀತಿಯ ಸೀಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದ್ರೆ ಮೈತ್ರಿ ಆ ಮಟ್ಟಕ್ಕೆ ವರ್ಕೌಟ್ ಆಗಲ್ಲ ಅಂತೀರಿ? ಅಲ್ಲ, ಮೈತ್ರಿ ವರ್ಕೌಟ್ ಆಗೋ ಪ್ರಶ್ನೆ ಇಲ್ಲ. ಈಗ ನಿಮಗೆ BJP ಮೈಸೂರು ಕರ್ನಾಟಕ ಭಾಗದಲ್ಲಿ ನಿಮ್ಗೇನು ಅವರು 36-38-40% ವೋಟ್ಗಳನ್ನು ಪಡೆಯಲ್ಲ. ಇಲ್ಲಿ JDS ಜಾಸ್ತಿ ಪಡೆಯುತ್ತೆ. BJP ವೋಟ್ ಶೇರ್ ಇದೆ. ಬಟ್ ಸೇಮ್ ಇಸ್ ನಾಟ್ ಇನ್ ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ JDSನ ಆ ಶಕ್ತಿನೇ ಇಲ್ಲ. ಅಲ್ಲಿ ಏನು ಪಡೆದ್ರೂ BJP ಪಡಿಬೇಕು. ಒಂದು. ಎರಡನೇದು, ಇಲೆಕ್ಷನ್ ಈಸ್ ನಾಟ್ ಆಲ್ವೇಸ್ ಎ ಮ್ಯಾಥಮೆಟಿಕ್ಸ್, ಇಟ್ಸ್ ಎ ಕೆಮಿಸ್ಟ್ರಿ. ಕರ್ನಾಟಕದ ಈಗಿನ ವಿಧಾನಸಭಾದಲ್ಲಿ ನಡೀತಾ ಇರತಕ್ಕಂಥ ಗದ್ದಲ, BJPಯ ಒಳಜಗಳ, ಇವೆಲ್ಲ ನೋಡಿದಾಗ BJP 20 ದಾಟತ್ತಾ ಅನ್ನೋದರ ಬಗ್ಗೆ ಅನುಮಾನಗಳು ನಿಶ್ಚಿತವಾಗಿವೆ. ಕ್ಯಾಂಡಿಡೇಟ್ ಯಾರು? ಅದು ಕೂಡ ಲೆಕ್ಕಾಚಾರ ಬದಲಾಯಿಸಬಹುದು. 15, 13, 14, 16, 16, 12. ದಟ್ಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆಸ್ ಆಫ್ ನೌ. ಈಗ ಡಿಸೆಂಬರ್ 3ರ ನಂತರ ಪರಿಸ್ಥಿತಿ ನಿಶ್ಚಿತವಾಗಿ ಬದಲಾಗಿದೆ. ಮೋದಿ ಅಲೆ ಕೂಡ ಕರ್ನಾಟಕಕ್ಕೆ ಬಂದು ತಲುಪುತ್ತೆ. ಆದರೆ ಇಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ಆಕ್ಟಿವ್ ಆಗಿದೆ. ನನಗನ್ಸುತ್ತೆ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಸರ್ಕಾರ ಒಂದು ಸ್ಟ್ರಾಟಜಿಕಲ್ ಮೂವ್ ಅನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದರೆ ಅನೇಕ ಸೀಟ್ಗಳು BJPಯು ಕೂಡ ಫಸ್ಟ್ ಆಗಿದೆ. ನಾನೀಗ ಸೀಟ್ಗಳನ್ನು ಹೇಳಲಿಕ್ಕೆ ಹೋದರೆ ಅದು ಚರ್ಚೆ ಆಗ್ಬೋದು, ಆದರೆ ತುಂಬ ಸುಲಭ ಇಲ್ಲ. ಆದರೆ BJPಗೆ ಅವಕಾಶ ಇಲ್ವಾ? ನಿಶ್ಚಿತವಾಗಿ ಅವಕಾಶ ಇದೆ. ಸ್ಟ್ರಾಟಜೈಸ್ ಹೇಗೆ ಮಾಡ್ತಾರೆ? 20 ತಲುಪುವ ಅವಕಾಶ ನಿಶ್ಚಿತವಾಗಿದೆ. ಆದರೆ ಅದು ಈಗ ಕಾಣ್ತಾ ಇಲ್ಲ. ನೀವು 3 ತಿಂಗಳ ನಂತರ ಕಾಣಲ್ವಾ? ಕಾಣ್ಬೋದು, ನಾನು ಕಾಣಲ್ಲ ಅಂತ ಹೇಳಲ್ಲ. ಆಸ್ ಆಫ್ ನೌ BJP 14 to 16 ವರೆಗೆ ಕಾಣ್ತಾ ಇದೆ. ಕಾಂಗ್ರೆಸ್ ಕೂಡ ಹತ್ರ ಅಲ್ಲೇ ಇದೆ ಅಂತ ನನಗನ್ಸುತ್ತೆ ಪರ್ಸನಲಿ. ಕರ್ನಾಟಕದಲ್ಲಿ ನಿಜ ಫ್ಯಾಕ್ಟರ್ಗಳು, ಟಿಕೆಟ್ ಇವೆಲ್ಲ ಎಲ್ಲ ಬದಲಾಗ್ತಾ ಹೋಗುತ್ತೆ. ಸೋಮಣ್ಣ, ಯತ್ನಾಳ್ ಇವರೆಲ್ಲ, ಲಿಂಬಾವಳಿ, ಅರವಿಂದ್ ಬೆಲ್ಲದವರು ಮಾತನಾಡ್ತಾ ಇರೋದು ನೋಡಿದ್ರೆ ಅವರು ವಿಜೇಂದ್ರಗೆ ಸಹಕಾರ ಕೊಡಲ್ಲ ಅಂತಿದ್ದಾರೆ. ಕರೆಕ್ಟ್.
ಅಂದ್ರೆ ಇಲ್ಲಿ ಅನೇಕ ಫ್ಯಾಕ್ಟರ್ಸ್ಗಳಿವೆ. ಎಸ್ ನೋಡೋಣ. ಈ ಸದ್ಯಕ್ಕಂತೂ ಬಿಜೆಪಿಗೆ ಒಂದು ಪಾಸಿಟಿವ್ ನ್ಯೂಸ್ ಅಂತ ಅನ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ DCM DK ಶಿವಕುಮಾರ್ಗೆ CBI ತನಿಖೆಯ ಭವಿಷ್ಯ ಏನಾಗುತ್ತೆ, ಯಾವ ಹಂತಕ್ಕೆ ಬಂದು ತಲುಪಿದೆ, ಯಾವ ವಿಚಾರ ಮಾತನಾಡೋದಕ್ಕೆ ಬಂದಿದ್ದೀವಿ. ಒಂದು ಕ್ವಿಕ್ ಬ್ರೇಕ್ ಆದಮೇಲೆ ವಿಸ್ತೃತ ವಿಶ್ಲೇಷಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.